ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ರಾಜ್ಯದ ಜನರಿಗೆ ಮತ್ತೊಂದು ಶಾಕನ್ನು ಕೊಡಲಿಕ್ಕೆ ಮುಂದಾಗುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಅರ್ಥಾತ್ ಶೀಘ್ರವೇ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಅಧಿವೇಶನ ಮುಗಿದ ಬಳಿಕ ಹಾಲಿನ ದರ ಏರಿಕೆ 1 ವಾರ ಅಥವಾ 10 ದಿನದಲ್ಲಿ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪರಿಷ್ಕೃತ ಹಾಲು ದರವನ್ನು 5 ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಲಿನ ದರ ಕಡಿತದ ಜೊತೆಗೆ 50 ml ಹಾಲನ್ನು ಕೂಡ ಕಡಿತ ಮಾಡ್ತಾ ಇದ್ದಾರಂತೆ. ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೇಳಿ ಕೇಳಿ ಬೇಸಿಗೆ ಮೇವಿನ ಸಮಸ್ಯೆ ಇರುತ್ತೆ, ಜೊತೆಗೆ ಹಾಲಿನ ಉತ್ಪಾದನೆ ಕೂಡ ಕಡಿಮೆ ಇರುತ್ತೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಕೆಎಂಎಫ್ ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದು ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡಲಿಕ್ಕೆ ಮುಂದಾಗ್ತಾ ಆದರೆ ಮತ್ತೊಂದು ಕಡೆ 50 ml ಹಾಲನ್ನು ಕಡಿತ ಮಾಡಲಿಕ್ಕೂ ಕೂಡ ಚಿಂತನೆಯನ್ನು ಮಾಡಿದಾರಂತೆ. ಸದ್ಯದಲ್ಲಿಯೇ ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ಆಗುವಂತಹ ಚಾನ್ಸಸ್ ಇದೆ. ಯಾವತ್ತಿಂದ ದರ ಏರಿಕೆ ಆಗುತ್ತೆ? ಈಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ, ಸೊ ಅವರೆಲ್ಲರೂ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದರಗಳೇನು ಹೆಚ್ಚಾಗಿದ್ದಾವೆ. ಸೊ ನಾವು ಹಸುಗಳಿಗೆ ಹಾಕ್ತಕ್ಕಂಥ ಮೇವು ಇವತ್ತು ಡ್ರೈ ಫಾಡರ್ ಆಗಿರ್ಬೋದು, ಗ್ರೀನ್ ಫಾಡರ್ ಆಗಿರ್ಬೋದು, ಇವತ್ತು ಶೇಂಗಾ ಹಿಂಡಿ ಇರ್ಬೋದು, ಹತ್ತಿ ಹಿಂಡಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಮಿನರಲ್ ಮಿಕ್ಚರ್ ಇರ್ಬೋದು. ಸೊ ಈ ರೀತಿ ಎಲ್ಲ ರೇಟ್ಗಳೆಲ್ಲ ಹೆಚ್ಚಾಗಿರೋದ್ರಿಂದ ರೈತರಿಗೆ ಇವತ್ತೇನು ನಮಗೆ 27 ಲಕ್ಷ ಜನ ರೈತರೇನು ಹಾಲು ಹಾಕ್ತಾರೆ ನಮ್ಮ ಕೆಎಂಎಫ್ಗೆ, ಅವರಿಗೆ ರೇಟ್ ವರ್ಕೌಟ್ ಆಗ್ತಾಯಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮತ್ತು 16 ಒಕ್ಕೂಟದ ಅಧ್ಯಕ್ಷರುಗಳು MDಗಳು ಒಂದು ಮನವಿ ಮಾಡಿದ್ವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಇವತ್ತು ಇಡೀ ರಾಜ್ಯದ ರೈತರ ಅಳುಲು ಇದೆ, ಅವರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. 10 ರೂಪಾಯಿ ಹೆಚ್ಚು ಕೊಡಬೇಕನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ 5 ರೂಪಾಯಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನಂದಿನಿ ಬಟರ್ ದೋಸೆ ಹಿಟ್ಟನ್ನು ಮಾಡಿದ್ರಿ, ಬಟ್ ಅದು ಯಾವ ರೀತಿ ಇದೆ ಆ್ಯಂಡ್ ಅದು ತುಂಬ ಸಪ್ಲೈ ಕಡಿಮೆ ಇದೆ ಅನ್ನುವಂತಹ ದೂರಿದೆ. ನೋಡಿ, ನಮ್ಮ ನಂದಿನಿ ಬ್ರ್ಯಾಂಡಿನ ಇಡ್ಲಿ ದೋಸೆ ಹಿಟ್ಟೇನು ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ. ನಮ್ಮ ನಿರೀಕ್ಷೆಗೂ ಮೀರಿ ಬೇಡಿಕೆ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೈಸೂರು ಕೂಡ ಪ್ರಾರಂಭ ಮಾಡಬೇಕಂತಿದ್ದೀವಿ, ಲಾಂಚ್ ಮಾಡಬೇಕಂತ ಮಾಡೀವಿ. ಹುಬ್ಬಳ್ಳಿ ಧಾರವಾಡ ಮಾಡಬೇಕಂತ ಮಾಡಿದ್ದೀವಿ. ಬೆಳಗಾಂ, ದಾವಣಗೆರೆ, ಸೊ ಮಂಗಳೂರು ಈ ಭಾಗದಲ್ಲಿ ಕೂಡ ಮುಂದಿನ ತಿಂಗಳಲ್ಲಿ ನಾವು ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಸೊ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ, ಏನು ಒಂದು ದಿವಸಕ್ಕೆ 200 kg ಹೋಗ್ಬೋದು, 500 kg ಹೋಗ್ಬೋದು ಅಂತೇಳಿ. ಇವತ್ತು ಒಂದು ದಿವಸಕ್ಕೆ 3000ರಿಂದ 4000 kg, 5000 kgಗೆ ನಾವು ರೀಚ್ ಆಗಿದ್ದೀವಿ. ಸೊ ಹಾಗೆ ಭಾಳ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಸೊ ನಮ್ಮ KMF-ಅಲ್ಲಿ ಕೂಡ ನಾವು ಹೊಸ ಪ್ಲಾಂಟನ್ನು ಹಾಕಬೇಕನ್ನೋದನ್ನು ಕೂಡ ನಾವು ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಬೇರೆ ಡಿಸ್ಟಿಕ್ ಇನ್ನೊಂದು ವಾರ 10 ದಿವಸದೊಳಗಡೆ ಕೂಡ ನಾವು ಅದನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಭೀಮಾ ನಾಯಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.